ಹಾವುಗಳಿದ್ರೆ ಕಷ್ಟ ಅಂತ ಇವತ್ತು ವೆರೈಟಿ ಫುಡ್. ನೈಸ್ ಟು ಮೀಟ್ ಯು. ಫ್ರೆಂಡ್ಸ್ ಮುಂದೆ ವಾರ ವಾರ ಮರ್ಯಾದೆ ಕಡೆ ಬಿಡ. ವಿಡಿಯೋ ಮಾಡೋ ಮೂಡೇ ಹೋಯ್ತು ನನಗೆ. ಕಲ್ಸೋದು, ಹೆಂಚ ಮೇಲೆ ಹಾಕೋದು, ತಟ್ಟೋದು ಇದೀನಿ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಎಣ್ಣೆ ಬೇಕಾದ್ರೂ ಹಾಕೋಬಹುದು, ತುಪ್ಪ ಬೇಕಾದ್ರೂ ಹಾಕೋಬಹುದು. ಅಣ್ಣನ್ಗೆ ಲವ್ ಆಗಿದೆ. ಮೊಸರು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಹೊಟ್ಟೆ ಕಿಚ್ಕೊಂಡ ಹುಲ್ ಕಿತ್ಕೊಳ್ತೀನಿ ಅಂದ ತಕ್ಷಣ ಹುಲ್ ಮೇಲೆ ಬಿದ್ದು ಒದ್ದಾಡ್ತಾವೆ. ಚರ್ಮನೇ ಬಂದ್ಬಿಟ್ಟೈತೆ. ಓಡ್ ಬಂದು ಬ್ಯಾಂಡ್ ಹಚ್ಕೊಟ್ಟೋದು ಅದೆಲ್ಲ ಮಾಡ್ತಾರೆ. ನನ್ ಕಾಲ್ ನೋಡ್ಬೇಕಂದ್ರೆ ನನ್ ಕಾಲ್ ಮುರ್ಕೊ ಬರ್ಬೇಕ ಪೂರ್ತಿ. ಅರ್ಶನ ಹಾಕ್ತಾರೆ, ಜಾಯಿಂಟ್ ಆಗ್ತಿದೆ ಚರ್ಮ. ಹಂಗೆ ಆಗ್ಬೇಕು. ಪಾನಿಪುರಿ ತಂದ್ಕೊಡಪ್ಪಿ, ನೋವಾದ್ರೂ ಕಮ್ಮಿ ಆಗ್ತಿದೆ. ತಿಂದಿರೋ ಸತ್ತೋರೆ ದೆವ್ವ ಆಗ್ತಾರೆ. ಯಾವಾಗ ತಿಂದಾನ ಅಂತ ಕಾಯ್ತಾ ಅವನೇ. ಪಾನಿಪುರಿ ರೆಡಿ ಫ್ರೆಂಡ್ಸ್. ಒಂದ್ ಸ್ಪೂನ್ ತಿನ್ನೋ ನನಗ್ ಬೇಜಾರಾಗ್ತಿಲ್ಲ ಅಂದ್ರೆ. ಒಡೆ ಕಬಾಬ್ ತರ ಐತಪ್ಪಿ. ಊಟ ಮಾಡಿದಾದ್ಮೇಲೆ ಇಬ್ರು ಇದಕೊಂಡ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನ್ ಸೂಪರ್ ಆಗಿದ್ದೀನಿ. ಇವತ್ತು ಶನಿವಾರ ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಫ್ರೆಂಡ್ಸ್. ಸ್ವಲ್ಪ ಬಟ್ಟೆ ಒಣಗಾಕ್ ಹೋದಿತ್ತು, ಎಲ್ಲ ಆಚೆ ಒಣಗಾಕಿ ಮನೆ ಬಾಗಿಲು ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಈಗ ಏನಿದ್ರು ನಮ್ಮ ಹೊಲಕ್ಕೆ ಸ್ವಲ್ಪ ಹುಲ್ಲು ಹಾಕ್ಬಿಟ್ಟು ನಾನು ಟಿಫನ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಟಿಫನ್ಗೆ ಏನ್ ಮಾಡ್ಕೊಳ್ತೀನೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಮನೆ ಒಳಗೆ ಹೋದ್ರೆ ಒಂದು ಐಡಿಯಾ ಬರ್ತೈತೆ. ತರಕಾರಿ ನೋಡಿದ್ರೆ ಏನ್ ಅಡುಗೆ ಮಾಡೋದು ಅಂತ ಒಂದು ಐಡಿಯಾ ಬರುತ್ತೆ. ಹುಲ್ ಕಿತ್ಕೊಳಕ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ಸಾರಿ ವರ್ಕೊಳಕ್ಕೆ. ಮತ್ತೆ ಸ್ವಲ್ಪ ಆ ಕಡೆ ನೋಡ್ತಾ ಇದ್ದೀನಿ, ಹಾವುಗಳಿದ್ರೆ ಕಷ್ಟ ಅಂತ. ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಂದಿನ ವಿಡಿಯೋಸ್ ನೋಡಿ. ನನ್ನ ವಿಡಿಯೋಸ್ ಡೈಲಿ ನೋಡಿ ನನಗೆ ಸಪೋರ್ಟ್ ಮಾಡ್ತಾರೆ ನನ್ನ ಫ್ರೆಂಡ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ ಸೂಪರ್ ಆಗಿದೆ, ಗ್ರೀನ್ ಫ್ರೆಂಡ್ಸ್. ಹುಲ್ಲ ಹತ್ರ ಬಂದೆ, ಇಲ್ಲೇ ಮನೆ ಹತ್ರನೇ. ಇದರಲ್ಲೇ ಒಂದು ಸ್ವಲ್ಪ ಹೊರ್ಕೊಳ್ತೀನಿ. ನಮ್ಮ ಟಾಮು ಹಂಗೆ ಹಿಂಗೆ ಇಲ್ಲ ಫ್ರೆಂಡ್ಸ್, ಸಾರಿ ಟಾಮು ಅಂತ ಇದ್ದೀನಿ. ನಮ್ಮ ಟಾಮು ಹುಲ್ಲು ಹಾಕಿದ್ರೆ ತಿನ್ನೋದೇ ಇಲ್ಲ. ನಮ್ಮ ಹೊಲ ಏನು ಹಾಕಿದ್ರು ತಿನ್ನುತ್ತೆ ಫ್ರೆಂಡ್ಸ್. ಹುಲ್ಲಲ್ಲಿ ಗರ್ಕೆ ಮಾತ್ರ ಅಂತಲ್ಲ, ಎಲ್ಲ ತಿನ್ನುತ್ತೆ. ಅದಕ್ಕೆ ಇದರಲ್ಲಿ ಒಂದು ಸ್ವಲ್ಪ ಹುಲ್ಲು ಹೊರ್ಕೊಂಡು ಹೋಗಿ ಅವನಿಗೆ ತಿನ್ನಕ್ಕೆ ಹಾಕ್ಬೇಕು. ಇಷ್ಟು ಹುಲ್ಲು ಕಿತ್ಕೊಂಡೆ ಫ್ರೆಂಡ್ಸ್, ಇಷ್ಟು ಸಾಕು. ಒಬ್ಬರೇ ಇರೋದಲ್ವಾ ಫ್ರೆಂಡ್ಸ್, ಜಾಸ್ತಿ ಮೊಲಗಳಿದ್ರೆ ಜಾಸ್ತಿ ಬೇಕಾಗಿತ್ತು. ಇದು ಮಧ್ಯಾಹ್ನ ತನಕ ಆಗುತ್ತೆ ಅವನಿಗಿಷ್ಟು. ಆಮೇಲೆ ಮಧ್ಯಾಹ್ನ ಕೆಲಸದಿಂದ ಬರಬೇಕಾದ್ರೆ ಒಂದು ಸ್ವಲ್ಪ ಕಿತ್ಕೊಬಂದು ಮತ್ತೆ ಸಂಜೆ 3 ಟೈಮ್ ಹಾಕಿದ್ರೆ ಮುಗಿತಾವ ಅನ್ಕತೆ. ಅಂಗಡಿ ಕಡೆ ಹೋಗುತ್ತಲ್ಲ ಫ್ರೆಂಡ್ಸ್ ಶಿವ, ಆಗ ಬಾಡೋಗಿರೋ ತರಕಾರಿ ಎಲ್ಲ ಇದ್ರೆ ಎತ್ಕೊಬರುತ್ತೆ. ಇಲ್ಲಿ ಪರಿಚಯ ಇದ್ದಾರಲ್ಲ, ನಮ್ಮ ಹೊಲಕ್ಕೆ ಬೇಕು ಅಂತ ಕೇಳಿದೀವಿ. ಅವ್ರು ಇದ್ದಾಗ ಕಳಿಸ್ಕೊಡ್ತಾರೆ, ಅದು ಆಗುತ್ತೆ ಅವನಿಗೆ. ವೆರೈಟಿ ಫುಡ್. ಹಾಯ್. ಅವನ್ಗೆ ನಮ್ಮ ಹೊಲನ ಚೆನ್ನಾಗಿ ನೋಡ್ಕೊಂಡ್ರೆ ಟಾಮುಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಗುರಾಯಿಸ್ತಾ ಇರ್ತಾನೆ ಟಾಮುಗೆ ಮೊಲಕ್ಕೆ ಏನಾದ್ರು ಹಾಕಿದ್ರೆ. ಮೊಲನ ಈ ತರ ಹಾಕ್ತಿದ್ದೀನಿ ಫ್ರೆಂಡ್ಸ್. ಇವತ್ತು ಆಚೆ ಇಟ್ಟಿದ್ದೀನಿ, ಪಾಪ ಒಳಗೆ ಒಂದೇ ಇದು ಬೇಜಾರು ಅಂತ ಈ ತರ ವೇಟ್ ಎಲ್ಲ ಇಟ್ಟಿದ್ದೀನಿ. ನಾಯಿಗಳು ಏನಾದ್ರು ತಿಂದಾಕ್ಬಿಡುತ್ತೆ ಅಂತ. ಹಾಯ್ ಗುಂಡು, ನೈಸ್ ಟು ಮೀಟ್ ಯು. ನಾನು ವಿಡಿಯೋ ಮಾಡೋ ಟೈಮ್ಗೆ ನೀನ್ ಯಾಕೆ ಬರ್ತೀಯ ಬಟ್ಟೆ ಹಾಕೊಳಕ್ಕೆ? ಅಡ್ಗೆ ಮನೆಗಾದ್ರೂ ಹೋಗಪ್ಪಿ. ನಮ್ ಫ್ರೆಂಡ್ಸ್ ಮುಂದೆ ವಾರ ವಾರ ಮರ್ಯಾದೆ ಕಡೆ ಬಿಡ. ಫ್ರೆಂಡ್ಸ್, ಗೋಧಿ ರೊಟ್ಟಿ ಮಾಡ್ತಾ ಇದೀನಿ, ತೆಂಕಾಯಿ ಚಟ್ನಿ ಶಿವ ಫೇವ್ರೇಟ್. ತೆಂಕಾಯಿ ಚಟ್ನಿ ತೆಂಕಾಯಿ ಬೇಕು. ಸ್ನಾನಕ್ಕೆ ಹೋಗಕ್ ಮುಂಚೆನೆ ಹೇಳ್ದೆ ತೆಂಕಾಯಿ ಸುಲ್ ಕೊಡಪ್ಪ ಅಂತ. ಮುಚ್ಚಲ್ಲಿ ಒಳಗೆ ಇಟ್ಟಿದ್ದೀನಿ ನೋಡು ಫ್ರೆಂಡ್ಸ್. ಇವತ್ತು ಶನಿವಾರ ಅಲ್ಲ, ಅದಕ್ಕೆ ಶಿವ ರೆಡಿ ಆಗ್ತಿದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಕ್ಕೆ. ಬೆಳಗ್ಗೆನೆ ಓ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಮತ್ತೆ ಮಧ್ಯಾಹ್ನ. ಯಾಕಪ್ಪ ಹಿಂಗ್ ಮಾಡ್ತೀಯ ಬೆಳಗ್ಗೆ? ವಿಡಿಯೋ ಮಾಡೋ ಮೂಡೇ ಹೋಯ್ತು ನನ್ಗೆ ಫ್ರೆಂಡ್ಸ್. ಬೆಳಗ್ಗೆಗೂ ಗೋಧಿ ರೊಟ್ಟಿನೇ, ಮಧ್ಯಾಹ್ನಕ್ಕೂ ಗೋಧಿ ರೊಟ್ಟಿನೇ. ಗೋಧಿ ಹಿಟ್ಟು ತಗೊಂಡು ಫ್ರೆಂಡ್ಸ್ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಹದ ಬರ್ಬೇಕು. ಒಂದು ಹದ ಅಂದ್ರೆ ತೋರಿಸ್ತೀನಿ ಫ್ರೆಂಡ್ಸ್, ಕಲ್ಸ್ಬಿಟ್ಟು ಸ್ವಲ್ಪ ತೆಳ್ಳಗೆ. ಮೊದಲು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಮಾಡ್ಬೋದಿತ್ತು ಫ್ರೆಂಡ್ಸ್, ಚಪಾತಿ ಕಷ್ಟ ಫ್ರೆಂಡ್ಸ್, ತೀಡ್ಕೊಂಡು ಕುತ್ಕೊಳಕ್ಕೆ. ಅದಕ್ಕೆ ಈ ತರ ಮಾಡ್ಕೊಬಿಟ್ರೆ ಈಸಿಯಾಗಿ ಆಗುತ್ತೆ. ತೀಡಂಗಿಲ್ಲ, ಏನಿಲ್ಲ.
ಕಲ್ಸೋದು, ಹೆಂಚ್ ಮೇಲೆ ಹಾಕೋದು, ತಟ್ಟೋದು, ಅಷ್ಟೇ ಸಿಂಪಲ್. ಅದಕ್ಕೋಸ್ಕರ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್. ಇದಕ್ಕೇನು ಎಣ್ಣೆ ಹಾಕಿ ಕಲ್ಸ್ಕೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನೀರು ಉಪ್ಪು 2 ಹಾಕೊಂಡ್ರೆ ಸಾಕು. ರೊಟ್ಟಿ ಮಾಡ್ಕೋಬೇಕಾದ್ರೆ ಎಣ್ಣೆ ಹಾಕೋಬಹುದು. ತುಪ್ಪ ಇಷ್ಟಪಡೋ ತುಪ್ಪ ಹಾಕೋಬಹುದು. ತುಪ್ಪ ಹಾಕೊಂಡ್ರೆ ಸೂಪರ್ ಇರುತ್ತೆ ಫ್ರೆಂಡ್ಸ್. ನಮ್ಮನೇಲಿ ತುಪ್ಪ ಖಾಲಿ ತರಿಸ್ಬೇಕು ಫ್ರೆಂಡ್ಸ್. ಅಂದ್ರೆ ಪ್ಯಾಕೆಟ್ ತುಪ್ಪ ಜಾಸ್ತಿ ಬಳಸಲ್ಲ. ಶಿವರ್ ಊರ್ ಕಡೆ ಪ್ಯೂರ್ ತುಪ್ಪ ಸಿಗುತ್ತೆ ಫ್ರೆಂಡ್ಸ್. ಮನೇಲೆ ಮಾಡಿರ್ತಾರೆ. ಕಡೆ ಹಸುಗಳು ಜಾಸ್ತಿ ಇದೆಯಲ್ಲ, ತುಪ್ಪ ಬೆಣ್ಣೆ ಎಲ್ಲ ಮಾರ್ತಾರೆ ಮನೇಲೆ. ಹಂಗಾಗಿ ಶಿವನ್ ಕೇಳ್ತಾನೆ ಇದೀನಿ. 2 ವರ್ಷದಿಂದ ಕೇಳ್ತಾ ಇದೀನಿ. ಇಲ್ಲಿ ಬಂದಾಗ 1-2 ಸಲ ತಂದ್ವಿ ಅಷ್ಟೇ, 1 ಲೀಟ್ರು. ಮತ್ತೆ ತಂದೆ ಇಲ್ಲ. ಕಾಸ್ಟ್ ಜಾಸ್ತಿ ಇರುತ್ತೆ, ಏನ್ ಮಾಡಕ್ಕಾಗಲ್ಲ. ಪ್ಯೂರ್ ಆಗಿ ಸಿಗುತ್ತಲ್ಲ, ಅದು ಒಳ್ಳೇದು ಅಂತ. ಚಟ್ನಿ ರುಬ್ಕೊಂಡು ಆಮೇಲೆ ರೊಟ್ಟಿ ತಟ್ತೀನಿ ಫ್ರೆಂಡ್ಸ್. ಆಗ ಚಟ್ನಿ ಮೊದಲು ರೆಡಿ ಇದ್ರೆ ರೊಟ್ಟಿ ತಟ್ತಾ ಶಿವನ್ಗೆ ಹಾಕ್ಬಿಟ್ರೆ ತಿನ್ಕೋತಿದ್ದೆ. ಶಿವನ್ಗೆ ಅಂತ ಇದ್ದೀನಿ. ಶಿವ ಅಷ್ಟಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರುತ್ತೆ. ಈಗ ಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಜಾರ್ಗೆ ಸಣ್ಣದಾಗಿ ತೆಂಗಿನಕಾಯಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದು ಚಟ್ನಿಗೆ ರುಬ್ಕೊಳ್ಳೋದಕ್ಕೆ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಹಸಿಮೆಣಸಿನಕಾಯಿ 4ರಿಂದ 5 ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇನೆ ಕಟ್ ಮಾಡಿ ಇಟ್ಕೊಂಡಿರೋ ಜಾರ್ಗೆ ಹಾಕೊಂಡು ಉಪ್ಪು ಹಾಕೊಂಡು ರುಬ್ಕೊಳ್ತೀನಿ. ಅಷ್ಟೇ ಸಿಂಪಲ್ ಆಗಿ. ಉಳಿದಿರೋ ಎಣ್ಣೆಗೆ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಹಾಕೊಂಡು ಚಟ್ನಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ರೊಟ್ಟಿ ಇಟ್ಟು ಈರುಳ್ಳಿಯಲ್ಲಿ ಚೆನ್ನಾಗಿ ಒರೆಸ್ಕೊಂಡು ನೆಕ್ಸ್ಟ್ ರೊಟ್ಟಿ ತಟ್ಕೊಳ್ತಾ ಇದ್ದೀನಿ. ಗೋಧಿ ರೊಟ್ಟಿ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೆ, ಹಂಗಾಗಿ ಹೇಳ್ತಾ ಇಲ್ಲ. ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತಟ್ಕೋಬಹುದು. ಈ ತಟ್ಕೋಬೇಕಾದ್ರೆ ಎಣ್ಣೆ ಬೇಕಾದ್ರೂ ಹಾಕೋಬಹುದು, ತುಪ್ಪ ಬೇಕಾದ್ರೂ ಹಾಕೋಬಹುದು. ಬೆಣ್ಣೆ ಇಷ್ಟಪಡೋರು ಬೆಣ್ಣೆನೂ ಹಾಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಕೆಲವ್ರು ಕೇಳಿದ್ರು ತವಾದಲ್ಲೂ ಬರುತ್ತಾ ಅಂತ. ತವಾದಲ್ಲಿ ಬರಲ್ಲ, ರೊಟ್ಟಿ ಹೆಂಚಲ್ಲೇ ಮಾಡ್ಕೋಬೇಕು. ಹೆಂಚಿಗೇನು ಒಂದು 250 ರೂಪಾಯಿ 300 ರೂಪಾಯಿಗೆಲ್ಲ ಸಿಗುತ್ತೆ. ಪ್ರೈಸ್ ಸಹ ಕೇಳಿದ್ರಿ, ಹಂಗಾಗಿ ಹೇಳ್ತಾ ಇದ್ದೀನಿ. ಒಂದು 250-300 ರೂಪಾಯಿಲೇ ಸಿಗುತ್ತೆ. ಇದು ಸಂತೆ ಅಂತ ಹೇಳ್ತಾರಲ್ಲ ಹಳ್ಳಿ ಕಡೆ, ಅಂತದ ಹತ್ರ ಸಿಗುತ್ತೆ. ಬೇರೆ ಎಲ್ಲೂ ಸಿಗೋದು ನಾನು ನೋಡ್ಲಿಲ್ಲ. ಅಂತದ ಹತ್ರ ಸಿಗುತ್ತೆ, ಯಾರಿಗಾದ್ರೂ ಬೇಕಾದ್ರೆ ತಗೋಬಹುದು. ಇದು ತುಂಬಾ ಹಳೆ ಹೆಂಚು. ಶಿವ ಅವ್ರ ಅಮ್ಮ ಯೂಸ್ ಮಾಡ್ತಾ ಇದ್ದಿದ್ದು ಆ ಕಾಲದಿಂದ. ಇದ್ರಲ್ಲಿ ಚೆನ್ನಾಗಿ ಬರುತ್ತೆ ಅಂತ ನಾನು ತಗೊಂಡೆ. ಅಣ್ಣನ್ಗೆ ಲವ್ ಆಗಿದೆ. ಯಾರ ಮೇಲೆ? ಯಾವ್ದು ಅಜ್ಜಿ? ನನ್ಗೆ ಡೈವರ್ಸ್ ಕೊಡೋಷ್ಟು ದಮ್ಮೈತಪ್ಪ. ಕುಂಬಳಕಾಯಿ ಡೈವರ್ಸ್ ವಿಷಯಕ್ಕೆ ಬಾ. ಫ್ರೆಂಡ್ಸ್, ಶಿವ ಊಟ ಮಾಡಿ ಹೋಯ್ತು. ಸ್ವಲ್ಪ ರೊಟ್ಟಿ ಉಳಿಸೈತೆ. ಇದೇ ರೊಟ್ಟಿನೇ ತಿನ್ಬೇಕು. ರೊಟ್ಟಿಗೆ ಮೊಸರು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಮೊಸರಿಗೆ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ. ಇದ್ರ ಜೊತೆ ಸಕ್ಕರೆ ಬೇಕಾದ್ರೂ ಹಾಕೋಬಹುದು. ಸಕ್ಕರೆ ಇಷ್ಟಪಡೋರು ಸೂಪರ್ ಆಗಿರುತ್ತೆ ಟೇಸ್ಟ್. ನಾನು ಬರೀ ಉಪ್ಪು ಮಾತ್ರ ಹಾಕೊಂಡಿದೀನಿ. ರೊಟ್ಟಿ ಜೊತೆ ಸೂಪರ್ ಇರುತ್ತೆ ಫ್ರೆಂಡ್ಸ್. ಇದು ನನ್ನ ಬೆಸ್ಟ್ ಕಾಂಬಿನೇಷನ್. ಚಟ್ನಿ ಆಲ್ರೆಡಿ ಟೇಸ್ಟ್ ನೋಡಿದೆ, ಸಖತ್ತಾಗಿದೆ. ಇಡ್ಲಿಗೂ ಚಟ್ನಿಗೂ ಸಹ ಸೂಪರ್ ಇರುತ್ತೆ ಈ ತರ ಚಟ್ನಿ. ನಾನು ಇದನ್ನೇ ಮಾಡ್ಕೊಳ್ಳೋದು ಯಾವಾಗ್ಲೂ. ಇದು ರಾತ್ರಿ ಅದು ಸ್ವಲ್ಪ ತಂಗ್ಳನ ಉಳ್ದಿತ್ತು, ವೇಸ್ಟ್ ಆಗುತ್ತೆ, ಮೊಸರಲ್ಲಿ ತಿನ್ನೋಣ ಅನ್ಬಿಟ್ಟು ಹಾಕೊಂಡಿದೀನಿ. ಇದು ನನ್ನ ಟಿಫನ್ ಫ್ರೆಂಡ್ಸ್. ತಿಂದು ಕೆಲ್ಸಕ್ಕೆ ಹೋಗ್ಬೇಕೀಗ. ಹಾಯ್ ಫ್ರೆಂಡ್ಸ್, ಮತ್ತೆ ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಕೆಲಸದಿಂದ ಬಂದು ಪಾತ್ರೆ ಸ್ವಲ್ಪ ಆಯ್ತು ತೊಳೆದು ಮನೆ ಬಾಗ್ಲೆಲ್ಲ ಗುಡಿಸಿ ಆಯ್ತು ಫ್ರೆಂಡ್ಸ್. ಈಗ ಒಗ್ದಾಕಿರೋ ಬಟ್ಟೆ ಎತ್ತಾಕ್ಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ಶಿವ ನೀರಕ್ಕ ಕಾಯ್ತಾ ಇದೆ. ಹೊಟ್ಟೆ ಕಿಚ್ಗಂಡ. ಫ್ರೆಂಡ್ಸ್, ಈಗ ಅಲ್ಲಿ ಸ್ವಲ್ಪ ಸೊಪ್ಪಿದೆ ಫ್ರೆಂಡ್ಸ್. ಒಂದ್ ಕಡೆ ಒಂದ್ಸಲ ಕಿತ್ಕೊಂಡಿದೆ. ಸೊಪ್ಪು ಕಿತ್ಕೊಬರಕ್ ಹೋಗ್ತಾ ಇದೀನಿ ಫ್ರೆಂಡ್ಸ್. ಸೊಪ್ಪು ಸಾಂಬಾರ್ ತಿಂದು ಜಾಸ್ತಿ ದಿನ ಆಯ್ತು. ಶಿವನ್ ಕೇಳಿದ್ರೆ ಈಗ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದೆ, ತಂದ್ಕೊಡ್ತಾ ಇಲ್ಲ. ಅದಕ್ಕೆ ನಾನೇ ಸ್ವಲ್ಪ ನರ್ಸರಿ ಒಳಗೆ ಸ್ವಲ್ಪ ಸಿಗುತ್ತೆ ಫ್ರೆಂಡ್ಸ್, ಅದನ್ನೇ ಕಿತ್ಕೊಬಂದು ಸಾಂಬಾರ್ ಮಾಡೋಣ ಅಂತಿದ್ದೀನಿ. ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನರ್ಸರಿ ಸೊಪ್ಪು. ಆದ್ರೆ ಶಿವಾಗೆ ಪಾಲಕ್ ಮಾತ್ರ ಇಷ್ಟ. ನನ್ಗತ್ರ ರೂಲ್ಸ್ ಏನಿಲ್ಲ ಫ್ರೆಂಡ್ಸ್. ಕಷ್ಟ ಫ್ರೆಂಡ್ಸ್. ಕೆಲಸದಿಂದ ಬಂದು ಅಡುಗೆಗೆ ರೆಡಿ ಮಾಡೋದೇ ಒಂದು ದೊಡ್ಡ ತಲೆನೋವು ಲೈಫಲ್ಲಿ. ಆದ್ರೆ ಏನ್ ಮಾಡಕ್ಕಾಗಲ್ಲ, ಗಂಡನ ಹೊಟ್ಟೆ ತುಂಬಿಸ್ಲೇಬೇಕು. ಹಾಯ್ ಟಾಮು. ಯಾವಾಗ್ಲೂ ಇಲ್ಲೇ ಇರ್ತಾನೆ ಫ್ರೆಂಡ್ಸ್ ನಮ್ ಟಾಮು. ಹಾಯ್. ಹುಲ್ ಕಿತ್ಕೊಳ್ತೀನಿ ಅಂದ ತಕ್ಷಣ ಹುಲ್ ಮೇಲೆ ಬಿದ್ದು ಒದ್ದಾಡ್ತಾವನೆ. ಟಾಮು ಹುಲ್ ಕಿತ್ಕೊಂಡ್ಲಾ? ಹುಲ್ ಕಿತ್ಕೊಳ್ಳ ಇಲ್ಲಿ. ಫ್ರೆಂಡ್ಸ್, ನರ್ಸರಿ ಎಲ್ಲ ಸುತ್ತಿ ಇಷ್ಟು ಸೊಪ್ಪು ಸಿಕ್ತು. ಇದು ಬಸಳೆ ಸೊಪ್ಪು, ಇನ್ನೆಲ್ಲ ಮಿಕ್ಸ್ ಸೊಪ್ಪು ಫ್ರೆಂಡ್ಸ್. ಇವುಗಳ ಹೆಸರೆಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ಮಿಕ್ಸ್ ಸೊಪ್ಪು. ಇದು ಒಂದ್ ಇಡೇಷ್ಟು ಸಿಕ್ಕಿದೆ, ಸಾಕು. ಇದು ಒನ್ ಟೈಮ್ಗೆ ಬೆಳಗ್ಗೆ ಬೇಗ ಎದ್ದು ಬೇಗ ಬೇರೆ ಅಡುಗೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸೊಪ್ಪು ಕೀಳೋ ಅರ್ಜೆಂಟ್ ಅಲ್ಲಿ ಕಾಲು ಸ್ವಲ್ಪ ಏಟ್ ಮಾಡ್ಕೊಂಡೆ ಫ್ರೆಂಡ್ಸ್.
ಡೈಲಿ ಏನಾದ್ರೂ ಒಂದ್ ಏಟ್ ಮಾಡ್ಕೋತಾನೆ ಇರ್ತೀನಿ ಫ್ರೆಂಡ್ಸ್. ನಾನು ಆಗ್ಲೇ ತಾನೇ ಅನ್ಕೊಂಡೆ ಸೊಪ್ಪು ಕೀಳಕ್ ಹೋದಾಗೇನೆ. ಇವತ್ತೇನು ಏಟ್ ಮಾಡ್ಕೊಂಡಿಲ್ಲ, ಸದ್ಯ ಅನ್ಕೊಂಡೆ ಅಲ್ಲೇ ಏಟ್ ಮಾಡ್ಕೊಂಡೆ. ತೋರಿಸ್ತೀನಿ ಏನು ಅಂತ. ಇಷ್ಟೊಂದು ಏಟ್ ಮಾಡ್ಕೊಂಡಿದೀನಿ, ಚರ್ಮನೇ ಬಂದ್ಬಿಟ್ಟೈತೆ. ಏನಾದ್ರೂ ಏಟ್ ಮಾಡ್ಕೊಂಡಾಗ ಫಸ್ಟ್ ನನ್ಗೆ ಶಿವಾಗ ತೋರಿಸ್ಬಿಟ್ರೆ ಸಮಾಧಾನ ಆಗ್ತೈತೆ ಫ್ರೆಂಡ್ಸ್. ಆಗ ನೋವು ಕಡಿಮೆ ಆಗ್ತೈತೆ ನನಗೆ. ಶಿವ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್, ಎಲ್ಲೋಯ್ತು? ಆಗೈತೆ ಎಲ್ಲ ನಿನಗೆ ಏಟಾಗಿರೋ ತೋರ್ಸು. ಅಲ್ಲ ಈಗ ಕಾಲಿ ಇಟ್ಟಾದ್ರೆ ಹೆಂಡತಿಗೆ ವಿಡಿಯೋದಲ್ಲೆಲ್ಲ ಓಡ್ ಬಂದು ಬ್ಯಾಂಡ್ ಹಚ್ಕೊಟ್ಟೋದು ಅದೆಲ್ಲ ಮಾಡ್ತಾರೆ. ಏನು ನಾವ್ ಮಾತ್ರ ಗಂಡನ್ಗೆ ಏನಾದ್ರು ಏಟಾದ್ರೆ ದೇವ್ರ ದೀಪ ಹಚ್ಚೋದೇನು, ದೇವ್ರ ಬಿದ್ದು ಒದ್ದಾಡೋದೇನು, ದೇವ್ರ ಮುಂದೆ ಎಲ್ಲಾ ಮಾಡ್ತೀವಿ ಬಾಯಿ ಬಡ್ಕೊಂಡು. ಹಳ್ಳಿಗೆಲ್ಲ ಗೊತ್ತು. ಸುತ್ತಿನ ಬೆಳಗ್ಗೆ ತಗೊಂಡು ಅಲ್ಲೇ ಕುತ್ಕೊಂಡು ಏನು ಗೊತ್ತಿಲ್ಲ. ಅಯ್ಯೋ ಅಂತ ಗೊತ್ತಿಲ್ಲ. ನಿನ್ನಂತ ಗಡ್ಡ ಇದ್ದು ಬಿಟ್ರೆ ಅಷ್ಟೇ. ಕಾಲ್ ಏಟಾಗೈತೆ ಅಂದ್ರೆ ಯಾರೇನ್ ಮಾಡ್ಲಿ ಅಂತ ಕೇಳಿ ನಾನೇನ್ ಹೇಳಿ? ಕಾಲಂಗದಿರು ಕಾಲ ಐತೆ, ಕಾಲ ಏಟಾಗೈತೆ ನೋಡ್. ಏನಾದ್ ಬಿಡಲ್ಲ. ನನ್ ಕಾಲ್ ನೋವಲ್ಲಿ ಏನು ಕೆಲಸ ಮಾಡಕ್ಕಾಗಲ್ಲ. ಇವತ್ ನೀನ್ ಅಡಿಗೆ ಮಾಡು. ಕಾಲ್ ನೋವು ಒಂಚೂರು ಚರ್ಮ ಕಿತ್ತಾದ್ರೆ ಚರ್ಮ ಕಿತ್ರೆ ಜೋಸ್ತಿ ನೋವು ಹೋಗೋದು, ಕಾಲು ಮುರಿದ್ರೆ ನಾನು ಮಂಡ್ಯ ತಗೊಂಡು ನೋಡಿದ ಪಾಪು. ಇದೊಂಚೂರು ಕಿತ್ತೋಗಿರತ್ತೆ. ಅಂದ್ರೆ ನೀನು ನನ್ ಕಾಲ್ ನೋಡ್ಬೇಕಂದ್ರೆ ನನ್ ಕಾಲ್ ಮುರ್ಕೊ ಬರ್ಬೇಕಾ ಪೂರ್ತಿ? ಅದೇನ್ ಮಾಡುವ ಈಗ? ಹಾಸ್ಪಿಟಲ್ ಹೋಗ್ಬೇಕ ನಿಮ್ ಚೂರಿಗೆ? ನಿನಗ ಇಷ್ಟ ಆಗಿದ್ರೆ ಒಂದ್ ವಾರ ಅಡ್ಮಿಟ್ ಆಗ್ತಿದ್ದೆ. ಯಾವಾಗಪ್ಪ? ಮುರ್ದೋಗಿತ್ತು ಒಂದ್ ವಾರ. ಹಿಂಗಂತ ಇವಾಗ ನೋವೆ ಹಿಂಗಂದ್ರೆ ಹಿಂಗಂದ್ರೆ ನಿನ್ಗೆ ಹಿಂಗಂದ್ರೆ ಮಾತ್ರ ನೋವ್ತೈತೆ, ನನ್ಗೆ ಸುಮ್ನೆ ಕೂತಿದ್ರು ನೋವ್ತೈತೆ. ಏನಾಗತ್ತೆ? ಅರ್ಶನ ಹಾಕ್ರೆ ಜಾಯಿಂಟ್ ಆಗ್ತೈತೆ ಚರ್ಮ. ಇದು ಕೊರಟ ಉರಿತೈತೆ. ಉರಿದ್ರು ವಾಸ ಇದ್ದು ಹೋಗು. ಬಿಟ್ರೆ ಕಾರ್ ಪುಡಿ ಹಾಕೋ ಅಂತೀಯ? ಕೊರಟ ಹಾಕಲ್ಲ. ಎಂತ ಗಂಡನ್ ಕೊಟ್ಟ ದೇವ್ರು. ಆಯ್ತು, ನಿಂಗೆ ಯಾವ ತರ ಏಟ್ ಆಗ್ಲಿ, ನಾನು ಅದಕ್ಕೇನೆ ಮಾಡ್ಲಿ ಅಂತ ನಾನು ಕೇಳ್ತೀನಿ. ಏಟ್ ಆಗ್ಬೇಕು. ಹಂಗೆ ಆಗ್ಬೇಕು, ಹಂಗೆ ಆಗ್ಬೇಕು, ಹಂಗೆ ಆಗ್ಬೇಕು, ಹಂಗೆ ಆಗ್ಬೇಕು. ಹೆಂಡತಿಗೆ ಅಯ್ಯೋ ಪಾಪ ಅಂದೆ ಅಂದ್ರೆ ಕಾಲ್ ನೋವು ಅಂತ ನಾಟಕ ಆಡ್ತಾ ಇದೀನಾ? ನನ್ಗೆ ಅಪಾಟ ಚುಚ್ಕೋತಲ್ಲ ಅಲ್ಲಿ ಗಿಡ ಹತ್ಬೇಕಾರೆ ಇಪ್ಪಟ್ಟಿದ್ದು ಬೋಟು ನೀನಾಗ್ರೆ ಪಾನಿಪುರಿ ತಂದು ಕೊಡಪ್ಪಿ, ನೋವು ಹತ್ರ ಕಮ್ಮಿ ಆಗ್ತೈತೆ. ಇವತ್ತು ದೇವಸ್ಥಾನ ಏನ್ ಮಾಡ್ಲಿ ಅವನು? ದೇವಸ್ಥಾನಕ್ಕೆ ಹೋಗುವಂತೆ. ದೇವಸ್ಥಾನ ಬೇಕು, ಪಾನಿಪುರಿ ಬೇಕು, ಎಲ್ಲ ಬೇಕು. ಚಿಕನ್ ಬೇಕು, ಮಟನ್ ಬೇಕು. ತಿನ್ನ ಬದುಕಿರೋದೇ ತಿನ್ನಕ್ಕೆ, ತಿಂದು ಸಾಯನ ಅಪ್ಪಿ. ತಿಂದಿರೋ ಸತ್ತೋರ ದೆವ್ವ ಆಗ್ತಾರೆ. ಹೊಡ್ಬೇಕು ತಿನ್ನ ಮಾಡ್ಬಿಟ್ಟು ತಿನ್ವಲ್ಲ. ಅಯ್ಯೋ ಏನಕ್ಕಾದ್ರೂ ಭಾನುವಾರ ಬಂತು. ಭಾನುವಾರ ಬಂದ್ರೆ ಖುಷಿ ಆಗ್ತೈತೆ ಫ್ರೆಂಡ್ಸ್. ನನ್ಗೆ ನಾನ್ ವೆಜ್ ಇಲ್ಲ ಅಂತ ಗೊತ್ತಾದಾಗ ಬೇಜಾರಾಗ್ತೈತೆ. ಮೊಲನ ಅಲ್ಲಿ ನೋಡ್ಕೊಂಡು ಬೆಳಗ್ಗೆಯಿಂದ ಜಾಗ ಬಿಟ್ಟು ಅವನ್ ಆ ಕಡೆ ಕದ್ಲಿಲ್ಲ, ಮನೆ ಒಳಗ್ ಸಹ ಬಂದಿಲ್ಲ. ನನ್ ಮುಂದೆ ಪಾನಿಪುರಿ ಇಟ್ಬಿಟ್ಟು ಮತ್ತೆ ಗ್ಲಾಸ್ ಹಾಕ್ಬಿಟ್ರೆ ಹೆಂಗಿರ್ತೈತೋ ಹಂಗೈತೆ ನಮ್ ತಾಮಗೆ ಪರಿಸ್ಥಿತಿ. ನಮ್ಮೊಲ ಯಾವಾಗ ಮಿಸ್ ಆಗಿ ಆಚೆ ಬರ್ತೈತೆ, ಯಾವಾಗ ತಿನ್ನೋಣ ಅಂತ ಕಾಯ್ತಾ ಅವನೇ ಪಾಪ. ಬೆಳಗ್ಗೆಯಿಂದ ಸ್ಕೆಚ್ಚು. ನೋಡಿದ್ರ ಫ್ರೆಂಡ್ಸ್, ಟಾಮ್ ಎಂತನಂತ ಮಿಸ್ ಆಗಿದ್ರೆ ಕಚ್ಬಿಡೋನು. ಏ ಇವತ್ತು ಅವನ್ ಮನೆ ಆಚೆ ಹಾಕ್ತೀನಿ, ಅದೇ ಪನಿಷ್ಮೆಂಟ್. ಏನಪ್ಪ ಗುರಾಯಿಸ್ತೀಯಾ? ವಾವ್, ಪಾನಿಪುರಿ. ನನ್ ವಡೆ ನಿನ್ ಗೊಡೆ, ನನಗ್ ಪಾನಿಪುರಿ. ವಡೆ ಒಂದು ತಿಂದ್ರೆ ತಿನ್ಬಾರ್ದು, ತಿಂದ್ರೆ ಹೊಡಿತೀನಿ.
ಹೊಡಿತೀಯಾ? ಆಯ್ತು. ಬಿಸಿ ಬಿಸಿ ಪಾನಿಪುರಿ ರೆಡಿ ಫ್ರೆಂಡ್ಸ್. ಎಷ್ಟ್ ದಿನದಿಂದ ಕಾಯ್ತಾ ಇದೆ ಫ್ರೆಂಡ್ಸ್ ತಿನ್ನಕ್ಕೆ. ಮಸಾಲಾ ಪುರಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಪಾನಿಪುರಿ ಇಷ್ಟ ಆದ್ರೆ ಪಾನಿಪುರಿ ತರಲ್ಲ ಫ್ರೆಂಡ್ಸ್ ಶಿವ. ಅದ್ ಸ್ವಲ್ಪನೇ ಇರ್ತೈತೆ, ನಿಮ್ಗೆ ತಿಂದಂಗ ಅನ್ಸಲ್ಲ. ಇದು ತಿನ್ನು ಅಂತ ತಂದ್ಕೊಡ್ತೈತೆ. ಇದೇ ಅಭ್ಯಾಸ ಮಾಡಿಸ್ತು. ಸೂಪರ್ ಫ್ರೆಂಡ್ಸ್. ಹಾ ಪಾನಿಪುರಿ ನಿಂಗೊಂದ್ ಸ್ಪೂನು, ಒಂದ್ ಸ್ಪೂನ್ ತಿನ್ನು, ನನಗೆ ಬೇಜಾರಾಗ್ತೈತಿಲ್ಲ ಅಂದ್ರೆ. ಸೂಪರ್ ಅಲ್ಲ? ಖಾರ ಹಾಕಿದಾನೆ. ಖಾರ ಹಾಕಿದಾರ. ವಡೆ ಈಗ್ಲೇ ಖಾಲಿ ಮಾಡ್ಬಿಡಣ. ವಡೆ ಕಬಾಬ್ ತರ ಐತಪ್ಪಿ. ಸೂಪರ್ ಸೂಪರ್ ಫ್ರೆಂಡ್ಸ್. ಫ್ರೆಂಡ್ಸ್ ಈಗ 7:30 ಆಯ್ತು. ನನಗೇನೋ ಹೊಟ್ಟೆ ಹಸ್ವಾಗ್ತಿಲ್ಲ ಫ್ರೆಂಡ್ಸ್. ಶಿವ ಹಸ್ವಾಗ್ತಿದೆ ಅಂತ ಹೇಳ್ತಿದೆ. ಜಾಸ್ತಿ ತಿನ್ನಿಸ್ತೇವೆ ಫ್ರೆಂಡ್ಸ್ ಶಿವಗುನು. ಅದು ಏನ ಅಂತೀಯಾ? ಅರ್ಧ ನಿನ್ಗೂ ತಿನ್ನಿಸ್ತೀನಿ ತಾನೆ? ಅಷ್ಟಲ್ಲಿ ಇಷ್ಟು ತಿನ್ಸ್ತಾ? ಮೋಸ. ತಿನ್ನಿಸ್ ಹೊಟ್ಟೆ ಹಸಿತೈತೆ ಫ್ರೆಂಡ್ಸ್. ಅಡ್ಗೆ ಮಾಡೋದ್ ಬೇಡ ಅನ್ನಿಸ್ತಿದೆ ಫ್ರೆಂಡ್ಸ್. ಮೈಕೈ ನೋವು ಸಿಕ್ಕಾಪಟ್ಟೆ. ಗಂಡ ಹಸ್ಕೊಂಡಿರಕ್ ಆಗಲ್ಲ. ಹಂಗಾಗಿ ಸೊಪ್ಪು ಸಾರು ಮಾಡಿ ಬೇಗ ಬೇಗ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್. 20 ನಿಮಿಷದಲ್ಲಿ ಮುದ್ದೆ, ಅವರೇ ಬೇಳೆ ಸೊಪ್ಪು ಸಾರು ಇಷ್ಟು ಮಾಡ್ಕೊಂಡಿದ್ದೆ. ಶಿವಾಗ ಹಾಕೊಟ್ಟೆ. ಶಿವ ಊಟ ಮಾಡ್ತಾ ಇತ್ತು. ನಾನು ಸಂಜೆ ಕೆಲಸದಿಂದ ಬಂದು ಅವರೆಕಾಳು ಸುಲಿದು ನೆನೆಸಿಟ್ಟಿದ್ದೆ. ನಾಳೆ ಇದಕ್ಕೆ ಬೇಳೆ ಸಾಂಬಾರ್ಗೆ ಬೇಕಾಗುತ್ತೆ ಅಂತ ಅದನ್ನ ಇದಕ್ಕೊಳ್ತಾ ಇದ್ದೆ. ನನಗೆ ಹೊಟ್ಟೆ ಹಸ್ವಾಗ್ತಾ ಇರಲಿಲ್ಲ. ಶಿವ ಸ್ವಲ್ಪ ಉಳಿಸ್ಬಿಟ್ಟಿತ್ತು, ಒಂದು ಮುದ್ದೆ ತಿನ್ನಕ್ಕಾಗ್ಲಿಲ್ಲ ಅಂತ. ಮುದ್ದೆ ವೇಸ್ಟ್ ಆಗುತ್ತೆ ಅಂತ ಅಷ್ಟೇ ನಾನು ತಿಂತಾ ಇದ್ದೆ. ಇಬ್ರು ಊಟ ವೇಸ್ಟ್ ಮಾಡಲ್ಲ, ಇಬ್ರು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಊಟ ವೇಸ್ಟ್ ಮಾಡಬಾರ್ದು ಅಂತ. ಅನ್ನದ ಬೆಲೆ ತುಂಬ ಚೆನ್ನಾಗಿ ಗೊತ್ತು ನಮ್ಮಿಬ್ಬರಿಗೂ. ನೆಕ್ಸ್ಟ್ ನಾನು ಊಟ ಮಾಡಿದಾದ್ಮೇಲೆ ಇಬ್ರು ಇದಕ್ಕೊಂಡ್ವಿ. ನಾನು ಶಿವನ್ ಬಿಡೋಲ್ಲ, ಇಂಥ ಕೆಲಸದಲ್ಲಿ ಮಾತ್ರ ಇಟ್ಕೊಳ್ತೀನಿ. ಅವರೆಕಾಯಿ ಸುಲಿಯೋದಾಗ್ಲಿ ಇದಕ್ಕೋದಾಗ್ಲಿ ನಾನು ಒಬ್ಳೆ ಮಾಡ್ಬೇಕಾ, ಇಬ್ರು ಮಾಡೋಣ, ಮನೆ ಕೆಲಸ ಆಗ್ಲಿ ಹೊರಗಡೆ ಕೆಲಸ ಆಗ್ಲಿ ಅಂತ. ಶಿವಾಗ ಬರ್ತಾರಿಲ್ಲ, ಹೇಳ್ಕೊಟ್ಟೆ ನಾನೇ. ಇಷ್ಟು ಕಾಳಾಯ್ತು ಫ್ರೆಂಡ್ಸ್. ನಾಳೆ ಅಡುಗೆಗೆ ಸ್ವಲ್ಪನೇ, ಇದು ಸಾಕಾಗಲ್ಲ. ಜೊತೆಗೆ ಸ್ವಲ್ಪ ತರಕಾರಿ ಮೊಟ್ಟೆ ಎಲ್ಲ ಹಾಕಿದ್ರೆ ಸಾಕಾಗ್ಬೋದು. ನಾಳೆ ನೋಡ್ಬೇಕು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಬೈ ಫ್ರೆಂಡ್ಸ್, ಗುಡ್ ನೈಟ್.